ಮಾತೆಯರು ಓಂ ಶಕ್ತಿಯ ಮಾಲೆಯನ್ನು ಹಾಕ್ಕೊಂಡು ಊರಿಗೆ ಒಳ್ಳೆಯದಾಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಹೊಸದಾಗಿ ಈಗ ಓಂ ಶಕ್ತಿ ದೇವಸ್ಥಾನ ನೂತನವಾಗಿ ಪ್ರಾರಂಭ ಆಗಿತ್ತು. ಇದು ಮೊದಲನೇ ಸಲ ತಾಪತ್ರೆಗಳು ಯಾರಿಗೂ ಬರದ ರೀತಿಯಲ್ಲಿ ಎಲ್ಲವೂ ಸಹ ಶುಭವಾಗಲಿ ಅಂತ ಹೇಳ್ತಾ ತಾಯಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ತಾಯಿ ಚಾಮುಂಡೇಶ್ವರಿ ಸುರತಕ್ಕವ್ರಿಗಾಗಲಿ ಇಡೀ ಗ್ರಾಮದ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ಮನುಷ್ಯ ಯಾಂತ್ರಿಕ ಬದುಕಿನ ನಡುವೆ ನೆಮ್ಮದಿಗಾಗಿ ಸದಾ ಆತುರಿತಿರ್ತಾನೆ. ತನ್ನ ಬದುಕೆಲ್ಲವೂ ಕೂಡ ಯಂತ್ರ ಮಾನವನಂತೆ ದಿನದ 24 ಗಂಟೆಗಳ ಕಾಲವು ಒಂದಲ್ಲ ಒಂದು ಒತ್ತಡದಿಂದ ಬಳಲ್ತಿರ್ತಾನೆ. ಈ ಒಂದು ಒತ್ತಡದಿಂದ ಹೊರಬರಲು ದೇವಾಲಯಗಳ ಮೊರೆ ಹೋಗುವಂಥದ್ದು ಅಥವಾ ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು ಇತ್ಯಾದಿ ಕೆಲಸಗಳಲ್ಲಿ ಮನುಷ್ಯ ತೊಡಗಿಸಿಕೊಂಡು ಒಂದಷ್ಟು ರಿಲ್ಯಾಕ್ಸ್ ಮಾಡ್ಕೊಳ್ತಾನೆ. ಆ ಒಂದು ಪೈಕಿ ಅತಿ ಹೆಚ್ಚು ಪ್ರಯೋಜನಕಾರಿಯಾಗುವುದು ಮತ್ತು ಪರಿಣಾಮಕಾರಿ ಅಂತಲೇ ಈ ಒಂದು ಸಮಾಜ ನಂಬಿರುವಂಥದ್ದು ದೇವಾಲಯಗಳಿಗೆ ಹೋಗುವಂಥದ್ದು, ಶ್ರದ್ಧಾ ಭಕ್ತಿಗಳಿಂದ ಭಗವಂತನನ್ನು ಧ್ಯಾನಿಸುವಂಥದ್ದು, ದರ್ಶನ ಮಾಡುವಂಥದ್ದು, ಪೂಜಿಸುವುದು ಅಂತೇಳಿ ಆಧ್ಯಾತ್ಮಿಕವಾಗಿ ನಾವು ಹೆಚ್ಚು ಆಧ್ಯಾತ್ಮಿಕತೆಯನ್ನು ನಂಬ್ತೇವೆ ಮತ್ತು ಆಧ್ಯಾತ್ಮಿಕತೆಗೆ ಹೆಚ್ಚು ಒತ್ತು ಕೊಡ್ತೇವೆ ಅನ್ನೋದಕ್ಕೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳಗಳಾಗಿರ್ತಕ್ಕಂತಹ ಮೇಲ್ಮರುವತ್ತೂರು ಕೂಡ ಒಂದಾಗಿದೆ. ಈ ಒಂದು ತಮಿಳುನಾಡಿನ ಮೇಲ್ಮರುವತ್ತೂರು ಶ್ರೀಶಕ್ತಿ ಅಂದರೆ ಓಂ ಶಕ್ತಿ ದೇಗುಲಕ್ಕೆ ಪ್ರತಿಯೊಬ್ಬರು ಕೂಡ ತೆರಳ್ತಾರೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ನಂತರದ ದಿನಗಳಲ್ಲಿ ಈ ಒಂದು ಓಂ ಶಕ್ತಿ ದೇಗುಲಕ್ಕೆ ತಂಡೋಪಗಳಲ್ಲಿ ಸಾಗರದ ಅಲೆಗಳಂತೆ ಮಹಿಳೆಯರು ತೆರಳುತ್ತಾರೆ. ವಿಶೇಷವಾಗಿ ಮಾಲಾಧಾರಿಗಳಾಗಿ ಅತ್ಯಂತ ಕಠಿಣವಾದಂತಹ ವ್ರತಗಳನ್ನು ಆಚರಿಸಿಕೊಂಡು ಶ್ರದ್ಧಾ ಭಕ್ತಿಗಳಿಂದ ಮೇಲ್ಮರುವತ್ತೂರಿಗೆ ತೆರಳಿ ತಾಯಿ ಓಂ ಶಕ್ತಿಯನ್ನ ದರ್ಶಿಸಿ ಆ ಒಂದು ಮೇಲ್ಮರುವತ್ತೂರಿನಲ್ಲಿ ದೇವಿಯ ದರ್ಶನದಿಂದ ಒಳಿತಾಗುತ್ತದೆ ಮತ್ತು ಎಲ್ಲವೂ ಕೂಡ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಎನ್ನುವಂಥ ನಂಬಿಕೆಯಿಂದ ಈ ಮೇಲ್ಮರುವತ್ತೂರಿಗೆ ತೆರಳುತ್ತಾರೆ. ಈ ಒಂದು ಮೇಲ್ಮರುವತ್ತೂರಿಗೆ ಹಲವು ವರ್ಷಗಳಿಂದಲೂ ಕೂಡ ಆನೇಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿರುವಂಥ ಸುಜಾತಾ ಚಿನ್ನಪ್ಪರವರ ನೇತೃತ್ವದಲ್ಲಿ ಅಪಾರ ಸಂಖ್ಯೆಯಲ್ಲಿನ ಮಹಿಳೆಯರು ತೆರಳುತ್ತಾರೆ. ಈ ಬಾರಿ ಹಲವು ವರ್ಷಗಳಿಂದಲೂ ಕೂಡ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆರವರು ಉಚಿತವಾದಂಥ ಬಸ್ನ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಈ ಬಾರಿಯೂ ಕೂಡ ಅದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನು ಮುತ್ತನಲ್ಲೂರಿನಲ್ಲಿ ಇತ್ತೀಚೆಗೆ ಓಂ ಶಕ್ತಿ ದೇವಾಲಯ ಲೋಕಾರ್ಪಣೆಯಾಗಿದೆ. ಈ ಬಾರಿ ಹೆಚ್ಚಿನ ಮಹಿಳೆಯರು ಈ ಒಂದು ಓಂ ಶಕ್ತಿ ದೇಗುಲಕ್ಕೆ ತೆರಳಲು ಎಲ್ಲರೂ ಕೂಡ ಸಜ್ಜಾಗಿ ಬಸ್ಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಮೇಲ್ಮರುವತ್ತೂರು ಪಯಣ ಸುಖವಾಗಿರಲಿ ಅಂತ ಹೇಳಿ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ವಿಶ್ವನಾಥ್ ರೆಡ್ಡಿರವರು, ಹಾಗೆಯೇ ಸುಜಾತಾ ಚಿನ್ನಪ್ಪರವರು ಹಾಗೂ ಸಂತ ನಿರಹಂಕಾರಿ ಮಂಡಲದ ರಾಧಾ ನಾಗರಾಜ್ ರೆಡ್ಡಿ, ಗಣೇಶ್ ಮುಂತಾದವರು ಉಪಸ್ಥಿತರಿದ್ದ ಅದೆಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಒಂದು ಅನುಕೂಲವನ್ನು ಕೊಡಲಿ. ಯಾವುದೇ ರೀತಿಯ ತೊಂದರೆಗಳು ತಾಪತ್ರೆಗಳು ಯಾರಿಗೂ ಬರದ ರೀತಿಯಲ್ಲಿ ಎಲ್ಲವೂ ಸಹ ಶುಭವಾಗಲಿ ಅಂತ ಹೇಳ್ತಾ ತಾಯಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಜಮಾನಸ್ಯ ಸರ್ವಕುಟುಂಬಾನಾಂ ಶ್ರೀ ನೂತನ ಶ್ರೀ ಮಹಾಲಕ್ಷ್ಮಿ ಓಂ ಶಕ್ತಿ ದೇವಿ ದೇವತಾ ಸನ್ನಿಧಾನೇನ ನೂತನ ಮಾಲಾಧಾರಣ ಪ್ರಯಾಣ ಪೂಜಾ ಸಂಪೂರ್ಣ ದೋಷ ನಿವಾರಣಾರ್ಥಂ ಸರ್ವತೋಮುಖ ಅಭಿವೃದ್ಧಿ ಪ್ರಾಪ್ತಿ ಪೂರ್ವಕ ಶ್ರೀ ಮಹಾಶಕ್ತಿ ಓಂ ಶಕ್ತಿ ದೇವಿ ದೇವತಾನುಗ್ರಹ ಪ್ರಾಪ್ತ್ಯರ್ಥಂ ದಶಾಂಗುಲಂ ಗುಗ್ಗುಲಂ ದೋಪಂ ಸುಗಂಧಂ ಚ ಮನೋಹರಂ ಕಪಿಲಾ ಫಲಸಯುಕ್ತಂ ಧೂಪೋಯಂ ಪ್ರದಕ್ಷಿತ ಶ್ರೀ ಓಂ ಶಕ್ತಿ ದೇವಿ ದೇವತಾನುಗ್ರಹ ಪ್ರಾಪ್ತಿ ಪೂರ್ವಕ ಸರ್ವತೋಮುಖ ಅಭಿವೃದ್ಧಿ ಪ್ರಾಪ್ತ್ಯರ್ಥಂ ಸರ್ವರೋಗ ದೋಷ ನಿವಾರಣಾರ್ಥಂ ಚ ಓಂ ಶಕ್ತಿ ನಮಃ. ಓಂ ಶಕ್ತಿ ದೇವಸ್ಥಾನ ಈಗಾಗಲೇ ಸುಮಾರು ದಿನಗಳಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಅದರ ಪ್ರಯುಕ್ತ ಮಾತೆಯರು ಓಂ ಶಕ್ತಿಯ ಮಾಲೆಯನ್ನು ಹಾಕ್ಕೊಂಡು ಊರಿಗೆ ಒಳ್ಳೆಯದಾಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರೆ. ಆ ಭಗವಂತ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೇವೆ. ಆನೇಕಲ್ ತಾಲೂಕು ಮುತ್ತನಲ್ಲೂರು ಗ್ರಾಮದ ಮಹಿಳೆಯರು ಓಂ ಶಕ್ತಿ ಮಾಲೆಯನ್ನು ಧರಿಸಿ ಇವತ್ತು ಎಲ್ಲರೂ ಪ್ರವಾಸ ಕೈಗೊಂಡಿದ್ದಾರೆ.
ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಕೋರ್ತೇನೆ. ಓಂ ಶಕ್ತಿ ಓಂ ಶ್ರೀ ಚಾಮುಂಡೇಶ್ವರಿ ಮೊದಲು ತಾಪತ್ರೆಗಳು ಬರದಂಗೆ ವಾಹನದಲ್ಲಿ ಹೋಗಿ ಬರುವಂತ ತಗೊಂಡು ನೀರ ಇಂದು ನಮ್ಮ ಮುತ್ತನಲ್ಲೂರು ಗ್ರಾಮದಿಂದ ಓಂ ಶಕ್ತಿ ದೇವಾಲಯಕ್ಕೆ ಬಸ್ ವ್ಯವಸ್ಥೆ ಮಾಡಿ ಕೊಟ್ಟಿರೋಂಥ ಚಿಕ್ಕಾಗಡೆ ಚಿನ್ನಪ್ಪನವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಮೊದಲಿಗೆ ನಮ್ಮ ಓಂ ಶಕ್ತಿ ಮಂಡಳಿಯಿಂದ ಏನು ಹೊಸದಾಗಿ ಈಗ ಓಂ ಶಕ್ತಿ ದೇವಸ್ಥಾನ ನೂತನವಾಗಿ ಪ್ರಾರಂಭ ಆಗಿತ್ತು. ಇದು ಮೊದಲನೇ ಸಲ ಇಲ್ಲಿಂದಾನೇ ನಮ್ಮ ಮುತ್ತನಲ್ಲೂರು ಗ್ರಾಮದಿಂದನೇ ಬಸ್ ವ್ಯವಸ್ಥೆ ಮಾಡಿ ಹೋಗ್ತಾ ಇದ್ದೀವಿ. ಹೋಗೋರು ಅಮ್ಮ ಅಂತ ಹೋದವ್ರಿಗೆಲ್ಲನೂ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಾಯಿಯಲ್ಲಿ ಮುತ್ತನಲ್ಲೂರು ಗ್ರಾಮದಲ್ಲಿ ನೂತನವಾಗಿ ಓಂ ಶಕ್ತಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿತ್ತು. ಸಹೋದರಿಯಾದ ಸುಜಾತಕ್ಕ ಅವರು ಈ ಒಂದು ವ್ಯವಸ್ಥೆನ ತುಂಬ ಅದ್ಭುತವಾಗಿ ಇಡೀ ಗ್ರಾಮಕ್ಕೆ ಹೊಸ ರೀತಿಯಲ್ಲಿ ಇದು ಮಾಡಿಕೊಟ್ಟಿದ್ದಾರೆ. ನಮ್ಮ ಚಿಕ್ಕಾಗಡೆ ಚಿನ್ನಪ್ಪ ಅಣ್ಣವ್ರಿಗಾಗಲಿ ಸುಜಾತಕ್ಕ ಅವ್ರಿಗಾಗಲಿ ಇಡೀ ಗ್ರಾಮದ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ಚಿನ್ನಪ್ಪ ಚಿಕ್ಕಾಗಡೆ ಶಕ್ತಿಯವರು 5 ವರ್ಷದಿಂದ ನಮ್ಗೆ ಬಸ್ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಫ್ರೀಯಾಗಿ ಹೋಗಿ ಅಮ್ಮನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಶಕ್ತಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.